ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಭಾಳ ಮಜಾ ಇದೆ ನೋಡಿ. ನಮ್ಮ ಜೀವನದಲ್ಲಿ ನಮಗೆ ಎಲ್ಲ ಪಾಠಗಳನ್ನು ಕಲಿಸ್ತಾರೆ. ಇತಿಹಾಸ ಕಲಿಸ್ತಾರೆ, ಭೂಗೋಳ ಕಲಿಸ್ತಾರೆ, ಭಾಷೆಗಳನ್ನು ಕಲಿಸ್ತಾರೆ, ಜೊತೆಗೆ ವಿಜ್ಞಾನ ಕಲಿಸ್ತಾರೆ, ಸಮಾಜ ಪರಿಚಯ ಪಾಠ ಕಲಿಸ್ತಾರೆ, ಎಲ್ಲ ಕಲಿಸ್ತಾರೆ. ಯಾಕೆ ಇದನ್ನೆಲ್ಲ ಓದಬೇಕು ಅಂತ ಅಪ್ಪ ಅವ ಕೇಳಿದ್ರೆ ಅಪ್ಪ ಅವ ಹೇಳ್ತಾರೆ, ಇಲ್ಲ ನೀ ಚಲೋ ಓದಿದೆ ಅಂದರೆ ಒಳ್ಳೆ ಕಡೆ ನಿನಗೆ ನೌಕರಿ ಸಿಗ್ತದೆ, ಒಳ್ಳೆ ಕಡೆ ನೌಕರಿ ಮಾಡಿ ಏನು ಮಾಡ್ಬೇಕವ್ವ ಅಂತ ಅವನು ಕೇಳಿದ್ರೆ ಅವ್ವ ಹೇಳ್ತಾಳೆ, ನೀನು ಒಳ್ಳೆ ನೌಕರಿ ಹಿಡಿದೆ ಅಂದರೆ ಜೀವನ ನಿಂದು ಸೆಟ್ಲ್ ಆಗ್ತದೆ, ಅದಕ್ಕೋಸ್ಕರ ನೀನು ನೌಕರಿ ಮಾಡಬೇಕು ಅಂದರೆ ಓದಬೇಕು. ಅವ್ವ ಅಪ್ಪ ಹೇಳಿದರು ಅಂಥೇಳಿ ನಾವು ಇತಿಹಾಸ ಓದ್ತೇವೆ, ಭೂಗೋಳ ಓದ್ತೇವೆ, ವಿಜ್ಞಾನ ಓದ್ತೇವೆ, ಸಮಾಜ ಪರಿಚಯ ಓದ್ತೇವೆ, ಎಲ್ಲವನ್ನೂ ಓದ್ತೇವೆ. ಅದಾದ ಮೇಲೆ ನಮಗೊಂದು ಡಿಗ್ರಿ ಅಂತ ಬಂದುಬಿಡುತ್ತೆ. ಡಿಗ್ರಿ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ಅದಾದ ಕೂಡಲೇ ಯಾವುದೋ ಒಂದು ಕಂಪ್ನಿಗೆ ಕೆಲಸಕ್ಕೆ ಸೇರ್ಕೋತೀವಿ. ಕೆಲಸಕ್ಕೆ ಸೇರಿದ ಕೂಡಲೇ ಸಂಬಳ ಬರ್ತದೆ. ಅಲ್ಲಿಗೆ ಜೀವನ ಮುಗೀತು ಅಂತ ಪರಿಭಾವಿಸ್ತೀವಿ. ಆದರೆ ಜೀವನ ಶುರುವಾಗುವುದು ಅಲ್ಲಿಂದ ಅಂತ ನಮಗೆ ಸಣ್ಣವರಿದ್ದಾಗ ಹೇಳೇ ಕೊಡೋದಿಲ್ಲ. ಭಾಳ ಮೂಲಭೂತವಾದ ಪ್ರಶ್ನೆಯನ್ನು ನಾನು ಎತ್ತಾ ಇದ್ದೀನಿ. ಇದು ಚಿಕ್ಕ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಇದನ್ನು ನಾವು ಏಕೀಭವಿಸಿಕೊಂಡು ನೋಡಬೇಕಾದಂಥ ವಿಚಾರ. ಅಂದರೆ ನಾವು ಇದನ್ನು ರಿಲೇಟ್ ಮಾಡ್ಕೋಬೇಕು. ದುಡ್ಡನ್ನು ದುಡಿಸಬೇಕು ಅಂತ ಇಲ್ಲಿವರೆಗೂ ಯಾರಾದರೂ ನಿಮ್ಗೆ ಹೇಳಿದಾರ? ಯಾವುದನ್ನು ಶಾಲೆಯಲ್ಲಿ ನಮಗೆ ಹೇಳಿಕೊಟ್ಟಿಲ್ಲವೋ, ಯಾವುದನ್ನು ಸಮಾಜ ನಮಗೆ ಹೇಳಿಕೊಟ್ಟಿಲ್ಲವೋ, ಯಾವುದನ್ನು ನಮ್ಮ ಅಪ್ಪ ಅವ್ವ ಹೇಳಿಕೊಟ್ಟಿಲ್ಲವೋ ಅಂಥ 6 ಅಂಶಗಳನ್ನು ಇವತ್ತು ತಮ್ಮೆದುರಿಗೆ ನಾನು ಹೇಳ್ತಾ ಇದ್ದೀನಿ. ಇದನ್ನು ದಯವಿಟ್ಟು ನಿಮ್ಮ ಮಕ್ಕಳಿಗೂ ಕೂಡ ಹೇಳಿಕೊಡಬೇಕು. ನೀವು ಹೇಗೆ ಮಕ್ಕಳನ್ನು ಟ್ಯೂಷನ್ ಕರ್ಕೊಂಡು ಹೋಗಿ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಚೆನ್ನಾಗಿ ಬರಲಿ ಅಂತಿರೋ, ಹೇಗೆ PCMBಯಲ್ಲಿ ಸ್ಕೋರ್ ಮಾಡಲಿ ಅಂತಿರೋ, ಹೇಗೆ ಆತ ರ್ಯಾಂಕ್ ಬರಬೇಕು ಅಂತ ಅಪೇಕ್ಷೆ ಮಾಡ್ತಿರೋ, ಹಾಗೇ ಆತ ಜೀವನದಲ್ಲಿ ಕೂಡ ಯಶಸ್ವಿ ವ್ಯಕ್ತಿ ಆಗಬೇಕು ಅಂದರೆ ಈ ಕನಿಷ್ಠವಾದಂಥ ಈ ಮೂಲಭೂತ 6 ಸೂತ್ರಗಳನ್ನು ಆತ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಆತನಿಗೆ ನೀವು ತರಬೇತಿಯನ್ನು ಕೊಡಬೇಕು. ಹೇಳಬೇಕಾದ್ದನ್ನು ಇಲ್ಲಿವರೆಗೂ ಹೇಳಿರಲಿಲ್ಲ, ಇವತ್ತು ಅದನ್ನು ಹೇಳ್ತೇನೆ. ಮೊದಲನೇದಾಗಿ ಒಂದು ಮಾತನ್ನು ತಿಳ್ಕೊಳ್ಳಿ. ಶ್ರೀಮಂತಿಕೆ ಮತ್ತು ಬಡತನ ಇದು ಕೇವಲ ಮನಸ್ಥಿತಿಗಳಿವು. ಎರಡರ ಮಧ್ಯೆ ಇರುವ ಅಂತರ ಏನು ಅಂದರೆ, ಬಡವ ಮತ್ತು ಶ್ರೀಮಂತನ ಮಧ್ಯೆ ಇರುವ ಅಂತರ ಏನಂದರೆ, ಬಡವನ ಹತ್ರ ದುಡ್ಡು ಇರೋದಿಲ್ಲ, ಶ್ರೀಮಂತನ ಹತ್ರ ದುಡ್ಡಿರುತ್ತೆ ಅಂತ ಮಾತ್ರ ತಿಳ್ಕೊಬೇಡಿ. ಬಡವನ ಮನಸ್ಥಿತಿ ಬೇರೆ ಆಗಿರುತ್ತೆ, ಶ್ರೀಮಂತನ ಮನಸ್ಥಿತಿ ಬೇರೆ ಆಗಿರುತ್ತೆ. ಬಡವನ ಆಲೋಚನಾ ಶೈಲಿ ಬೇರೆ ಆಗಿರುತ್ತೆ, ಶ್ರೀಮಂತನ ಆಲೋಚನಾ ಶೈಲಿ ಬೇರೆ ಆಗಿರುತ್ತೆ. ಬಡವನ ನಡತೆ ಬೇರೆ ಆಗಿರುತ್ತೆ, ಶ್ರೀಮಂತನ ನಡತೆ ಬೇರೆ ಆಗಿರುತ್ತೆ. ಬಡತನ ನಿರ್ಧಾರಗಳು ಬೇರೆ ಆಗಿರ್ತವೆ, ಶ್ರೀಮಂತನ ನಿರ್ಧಾರಗಳು ಬೇರೆ ಆಗಿರ್ತವೆ. ಮೊದಲನೇದಾಗಿ ದುಡ್ಡನ್ನು ನಾವು ದುಡಿಯಬೇಕು ಅಂತ ನಮಗೆ ಅಪ್ಪ ಅಮ್ಮ ಹೇಳ್ಕೊಟ್ಬಿಟ್ಟಿದ್ದಾರೆ. ಶಾಲೆಯಲ್ಲಿಯೂ ಅದನ್ನ ಹೇಳಿದ್ದಾರೆ, ಸಮಾಜವು ನಮಗೆ ಅದನ್ನೇ ಹೇಳಿದೆ. ಅದಲ್ಲ, ದುಡ್ಡನ್ನು ನಾವು ದುಡಿಸಬೇಕು. ಏನು ಹಂಗಂದರೆ, 100 ರೂಪಾಯಿ ನಿಮಗೆ ಬರ್ತದೆ. ಆ 100 ರೂಪಾಯಲ್ಲಿ ನಿಮ್ಮ ಅವಶ್ಯಕವಾದಂಥ ದುಡ್ಡನ್ನು ಇಟ್ಟುಕೊಂಡು ಉಳಿದ ದುಡ್ಡನ್ನು ದುಡಿಸಬೇಕು. ನಿಮಗೆ ಗುಲಾಮನಾಗಿ ಅದು ಕೆಲಸ ಮಾಡ್ತಾ ಇರಬೇಕು. ಕಂಪೌಂಡಿಂಗ್ ಮೆಥಡ್ ಅಂತ ಹೇಳ್ತಾರೆ. ಕಂಪೌಂಡ್ ಆಗೋದು. 1 ತೊಲ ಚಿನ್ನವನ್ನು ತೆಗೆದುಕೊಂಡಿದ್ರು ಅಂತ ತಿಳ್ಕೊಂಡ್ರೆ 25 ವರ್ಷದಿಂದ 1000, 1,500 ರೂಪಾಯಿ ಅವತ್ತಿರಬಹುದು ರೇಟ್. 10 ಗ್ರಾಮ್ ಚಿನ್ನಕ್ಕೆ 10,000 ರೂಪಾಯಿ. 1 ಲಕ್ಷ ರೂಪಾಯಿ ಇವತ್ತು 1 ಲಕ್ಷದ ಮೇಲೆ ಅದರ ಬದಲಾವ ಇದೆ. ಅಂದರೆ ನಿಮ್ಮ ಅವತ್ತಿನ 1,000 ರೂಪಾಯಿ 99 ಪಟ್ಟು ದುಡಿದಿದೆ ದುಡ್ಡು. ನೀವು ಇದ್ದಾಗೆ ಇದ್ದೀರಿ. ನೀವು ಅವತ್ತು ಹಾಕಿದ ಕೇವಲ 1,000 ರೂಪಾಯಿ, ಅದು ದುಡಿತಾನೇ ಇದೆ, ಕಷ್ಟಪಡ್ತಾನೇ ಇದೆ, ದಿನದಿಂದ ದಿನ ಮೌಲ್ಯವನ್ನು ಹೆಚ್ಚಿಸ್ಕೋತಾ ಇದೆ. ಅದು 1 ಲಕ್ಷ ರೂಪಾಯಿ ಕೂತ್ಕೊಂಡ್ಬಿಟ್ಟಿದೆ. ನೀವು ಒಂದು ಸಣ್ಣ ಸೈಟನ್ನು ತಗೋತೀರಿ, ಬ್ಯಾಂಕಲ್ಲಿ ಲೋನ್ ಮಾಡಿದ್ದೀರಿ. ಆ ಸೈಟ್ಗೆ ಅವತ್ತು 20 ಲಕ್ಷ ರೂಪಾಯಿ ಕೊಟ್ಟಿದ್ರಿ ನೀವು 10 ವರ್ಷದಿಂದ. 2 ಕೋಟಿ ರೂಪಾಯಿ ಆಗಿದೆ ಈಗ. ರೇಟ್ ಏರಿದೆ ಅಂತ. ರೇಟ್ ಏರಿದೆ, ಅದರ ಅರ್ಥ ಏನು? ಅದರ ಅರ್ಥ ಏನು ಅಂದರೆ, ನಿಮ್ಮ ದುಡ್ಡು ನೀವೇನು ಹಾಕಿದ್ರಲ್ಲಿ ಅವತ್ತು 10 ಲಕ್ಷನ 20 ಲಕ್ಷನ ಸೈಟ್ ಮೇಲೆ ಹಾಕಿದ್ರಿ, ಅದು ದುಡಿದಿದೆ, ತನ್ನ ಮೌಲ್ಯವನ್ನು ವರ್ಧಿಸಿಕೊಂಡಿದೆ. ಮನುಷ್ಯ ತನ್ನ ಜೀವನದಲ್ಲಿ ದುಡ್ಡಿನ ಸ್ವಾತಂತ್ರ್ಯವನ್ನು ಪಡೆಯಬೇಕು ಅಂತ ಅಂದರೆ ಆತ ಮಾಡಬೇಕಾದ ಕೆಲಸ ಏನಂದರೆ, ದುಡ್ಡನ್ನು ದುಡಿಯುವುದಲ್ಲ, ದುಡ್ಡನ್ನು ದುಡಿಸುವುದು. 10 ರೂಪಾಯಿ ಇರಲಿ, 10 ರೂಪಾಯಿ ತೆಗೆದುಕೊಂಡೋಗಿ ಸೇವಿಂಗ್ಸ್ ಬ್ಯಾಂಕ್ನ ಹಾಕಿರಿ. 1 ವರ್ಷ ಬಿಟ್ಟರೆ 11 ರೂಪಾಯಿ ಯಾರೋದ್ರಾಗಿತ್ತು, 11.5, 12 ರೂಪಾಯಿ ಆಗಿರುತ್ತೆ. ಸುರಕ್ಷಿತವಾಗಿರುವ ದಾರಿಗಳು ಬೇಕಾದಷ್ಟು. ಬೇರೆ ಎಲ್ಲಿಯೂ ಬೇಡ. ಪೋಸ್ಟ್ ಆಫೀಸ್ಗೆ ಹೋಗಿ 25 ರೂಪಾಯಿ ಇಟ್ಟು ಬನ್ನಿರಿ. ನನ್ನ ಸ್ನೇಹಿತ ಒಬ್ಬ ಇದ್ರು, ತೀರ್ಕೊಂಡ್ರು. ಅವ್ರು ಹೇಳ್ತಾ ಇದ್ರು, ಏನು ಮಾಡ್ತಾಯಿದ್ರು ಅಂದರೆ, ಆ ಕಿಸಾನ್ ಪತ್ರ ಖರೀದಿ ಮಾಡಿ, ದಿನಕ್ಕೆ 1 ಕಿಸಾನ್ ಪತ್ರ 50 ರೂಪಾಯಿ ತಂದು ಖರೀದಿ.
ಅದು 5 ವರ್ಷಕ್ಕೆ ಡಬಲ್ ಆಗುತ್ತೆ ಕಿಸಾನ್ ಸರ್ಟಿಫಿಕೇಟ್. ಅದನ್ನು 5 ವರ್ಷ ತೊಗೊಂಡೆ. 5 ವರ್ಷ ಆದಮೇಲೆ ಇದೆಲ್ಲ ಡಬಲ್ ಆಗುತ್ತೆ. 50 100 ಪ್ರತಿ ದಿವಸ 100 ರೂಪಾಯಿ ಆಗಿರ್ತದೆ. ಅದು ನಾನು ಹೇಳ್ತದೆ 25 ವರ್ಷದ ಹಿಂದಿನ ಮಾತು, ಇವತ್ತಿಂದಲ್ಲ. ಅವತ್ತಿನ 50 ರೂಪಾಯಿ ಬೆಲೆ ಎಷ್ಟಿದೆ ಯೋಚನೆ ಮಾಡಿ. ಇವತ್ತು 50 ರೂಪಾಯಿ ತೊಗೊಂಡ, ನಾಳೆ ಬೆಳಿಗ್ಗೆ ಮತ್ತೆ 50 ತೊಗೊಂಡ, ನಾಡ್ದು 50. ಅವನ ಕೆಲಸ, ಅವನ ಅಂಗಡಿಯ ಕೆಲಸಗಾರರಿಗೆ ಏನಪ್ಪ, ದಿನ ಒಂದು 50 ರೂಪಾಯಿ ಕಿಸಾನ್ ವಿಕಾಸ್ ಪತ್ರ ತರೋದು. ಹೀಗೆ ಮಾಡಿದ ಮನುಷ್ಯ ದುಡ್ಡಿಗೆ ಕೊರತೆಯೇ ಆಗಲಾರ್ದ ಹಾಗೆ ಜೀವ ಮಾಡಲಿಕ್ಕೆ ಸಾಧ್ಯ ಆಯಿತು. 50 ರೂಪಾಯಿ. ಇದು ಹೇಳಿದರೆ ಭಾಳ ಜನರಿಗೆ ಕಥೆ ಅನಿಸುತ್ತೆ. ಇದು ವಾಸ್ತವವಾಗಿ ನಡೆದದ್ದು. ನಮಗೆ ಯಾವುದನ್ನು ಶಾಲೆಯಲ್ಲಿ ಹೇಳಿಕೊಟ್ಟಿಲ್ಲವೋ ಅದನ್ನು ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವೇನು ಸಮಾಜ ಪರಿಚಯ, ವಿಜ್ಞಾನ, ಭೂಗೋಳ, ಗಣಿತ ಓದಿದಿರೋ ಅದರ ಜೊತೆ ಇನ್ನೊಂದು ವಿಷಯವನ್ನು ಓದಿ. ದುಡ್ಡನ್ನು ದುಡಿಸುವುದನ್ನು ನೀವು ಇವತ್ತಿನಿಂದ ಶುರು ಮಾಡಿ. ನಾಳೆ ಅಲ್ಲ, ಇವತ್ತು ದುಡ್ಡನ್ನು ಇವತ್ತಿನಿಂದ ದುಡಿಸ್ಲಿಕ್ಕೆ ಶುರು ಮಾಡಿ. 10 ರೂಪಾಯಿದು ನಮ್ಮಲ್ಲಿ ಏನಾಗಿದೆ, ಪ್ರೊಕ್ರಾಸ್ಟಿನೇಷನ್ ಅಂತ, ಅಂದರೆ ಮುಂದೂಡೋದು. ಈ ಮುಂದಿನ ತಿಂಗಳು ನನ್ನ ಸಾಲ ತೀರ್ಬಿಡುತ್ತೆ, ತಿಂಗಳ ಒಂದು 5,000 ಉಳಿಯುತ್ತೆ, ಅದನ್ನ ತೊಗೊಂಡೋಗಿ ದುಡ್ಡು ಹಾಕೋಣ. ಬರೀ 50 ರೂಪಾಯಿ ಇದೆ, ಇದನ್ನ ಯಾಕೆ ಇನ್ವೆಸ್ಟ್ ಮಾಡಬೇಕು? ಒಂದು 500 ರೂಪಾಯಿ ಆಗಲಿ, ಸಣ್ಣ ಅಮೌಂಟ್ ಯಾಕೆ 500? 1 ರೂಪಾಯಿಯೂ ದುಡ್ಡೇ, 5,000 ರೂಪಾಯಿನೂ ದುಡ್ಡೇ. 1 ರೂಪಾಯಿಯನ್ನೂ ನೀವು ತೊಡಗಿಸ್ಬೋದು, ವಿನಿಯೋಜನೆ ಮಾಡ್ಬೋದು. ಅದಕ್ಕೆ ಬೇಕಾಗಿದ್ದು ಕೇವಲ ಮತ್ತು ಕೇವಲ ನಮ್ಮ ಸಂಕಲ್ಪ. 2, ನಿಮಗೆ ಸಂಬಳವನ್ನು ತೆಗೆದುಕೊಳ್ಳಿ ಸ್ವಾಮಿ. ಏನು ಹಂಗಂದ್ರೆ, ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಊಟಕ್ಕೆ ಕೂತ್ರ ತಾಯಿ ಏನು ಮಾಡ್ತಾಳೆ ಅಂದರೆ, ಫಸ್ಟ್ ಎಲ್ಲರಿಗೂ ಮಕ್ಕಳಿಗೆ ಊಟಕ್ಕೆ ಹಾಕಿ, ನಿನಗೇನು ಬೇಕು ಪಲ್ಯ, ಭಾಳ ರುಚಿಯಾಗಿದೆ, ಹಾಂ ಇನ್ನೂ ಸ್ವಲ್ಪ ಹಾಕ್ಲಾ, ಹಾಕ್ತಾರೆ. ಆಮೇಲೆ ಅತ್ತೆಗೆ ಊಟಕ್ಕೆ ಹಾಕ್ತಾರೆ. ಅವರು ಇಲ್ಲ ರೊಟ್ಟಿ ಭಾಳ ಚಲೋ ಅದಾವು, ಇನ್ನೊಂದು ರೊಟ್ಟಿ ಹಾಕ್ತಾರೆ, ಅವ್ರು ರೊಟ್ಟಿ ಅಲ್ಲ. ಅಪ್ಪ ಬರ್ತಾನೆ, ಅಪ್ಪ ಅನ್ನ ಮೊಸರು 2 ಸಲ ಹಾಕಿ, ಭಾಳ ಚಲೋ ಆಗಿದೆ, ಕೆನೆ ಮೊಸರು ತಿನ್ನು. ಎಲ್ಲರದು ಆದಮೇಲೆ ಉಳಿದದ್ದನ್ನು ಹಾಕಿ ಊಟ ಮಾಡೋದು, ಅವಳಿಗೆ ಏನು ಉಳಿದಿರೋದಿಲ್ಲ. ಯಾಕೆಂದರೆ ಯಾವ ಮಗುವೂ ಕೂಡ, ಯಾವ ಗಂಡನೂ ಕೂಡ, ಯಾವ ಅತ್ತೆಯೂ ಕೂಡ, ಯಾವ ತಾಯಿಯೂ ಕೂಡ ನೀ ಎಷ್ಟು ಉಳಿಸ್ಕೊಂಡು ಅಂತ ಕೇಳುವಂಥ ಮನಸ್ಥಿತಿಯಲ್ಲಿ ಬಹಳಷ್ಟು ಸಲ ಇರೋದಿಲ್ಲ. ಉದ್ದೇಶಪೂರ್ವಕ ಅಲ್ಲ, ಸ್ವಾಭಾವಿಕವಾದ ಪ್ರಕ್ರಿಯೆ ಅದು. ಇನ್ನೂ ಇದೆ ತೊಗೊಳ್ರಿ ಅಂತಲೇ ತಾಯಿ ಹೇಳೋದು ಯಾವಾಗಲೂ. ತಾಯಿ ಖಾಲಿ ಆಗ್ತಾ ಇದೆ, ನನಗೊಂಚೂರು ಉಳಿಸ್ಕೋತೀನಿ ಅಂತ ಯಾವತ್ತೂ ಹೇಳೋದಿಲ್ಲ. ಇದು ಭಾರತದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಥಿತಿ. ಅದು ಗಂಡನಾಗಲಿ ಹೆಂಡತಿ ಆಗಲಿ. ನಂದೆಲ್ಲ ಮನೆಗೆ ಏನೇನು ಯಾರ್ಯಾರು ಸಮಸ್ಯೆಗಳಿದಾವೆ ಅವರು ಎಲ್ಲ ಅನಿವಾರ್ಯತೆಗಳು, ಅವಶ್ಯಕತೆಗಳನ್ನ ತೀರಿಸಿದ ಮೇಲೆ ಏನಾದರೂ ಉಳಿದ್ರೆ ನಾನೊಂದು ಬನೀನ್ ತೊಗೋತೀನಿ ಅಥವಾ ಒಂದು ಪಟ್ಟಾಪಟ್ಟಿ ಚಡ್ಡಿ ತೊಗೋತೀನಿ ಅಂತ. ಅಂಥ ನಿಸ್ವಾರ್ಥವಾದಂಥ ಬದುಕನ್ನು, ಅಂಥ ಮೌಲ್ಯಯುತವಾದ ಬದುಕನ್ನು ನಾವು ಕಟ್ಕೊಂಡು ಬಂದಂಥ ಜನ ನಾವು ಭಾರತೀಯರು, ಹಿಂದೂಗಳು. ಈಗ ನಾನು ಹೇಳ್ತಾ ಇದ್ರು ಅದು ತದ್ವಿರುದ್ಧವಾದಂಥದ್ದು ಹೇಳ್ತೀನಿ. ನಿಮ್ಗೆ 5,000 ರೂಪಾಯಿ ಪಗಾರ ಬರುತ್ತೆ ಅಂದ್ಕೊಳ್ಳಿ. 5,000 ರೂಪಾಯಿ, ನಾನು ಭಾಳ ಶ್ರೀಮಂತರ ಬಗ್ಗೆ ಮಾತಾಡೋದಿಲ್ಲ. 5,000 ರೂಪಾಯಿದಲ್ಲಿ ಮೊದಲು ನಿಮ್ಮ ಸಂಬಳವನ್ನು ಎತ್ತಿಡಿ. ನಿಮ್ಮ ಸಂಬಳ ಎಷ್ಟು? 10% ಆದರೂ ನಿಮ್ಮ ಸಂಬಳವನ್ನು ಎತ್ತಿಡಿ. 500 ರೂಪಾಯಿ ನಿಮ್ಮದಲ್ಲ ಅಂತ ಎತ್ತಿಡಿ. ತೊಗೊಂಡು ಹೋಗಿ ಅದನ್ನು ದುಡಿಸಲಿಕ್ಕೆ ಹಾಕಿ. ಅದು ನಿಮಗಾಗಿ ದುಡಿಬೇಕು. ಎಷ್ಟು ವರ್ಷ ದುಡಿಬೇಕು? ನಿಮ್ಗೆ ಯಾವಾಗ ಕೈಕಾಲು ಬೀಳುತ್ತೆ, ಅಸಹಾಯಕರಾಗಿ ದುಡ್ಡು ಬೇಕು ಅನಿಸೋವರೆಗೂ ಅದು ದುಡಿತಾ ಇರಬೇಕು. ಅದು ಎಷ್ಟಾರ ದುಡಿಲಿ, ಅದ್ರ ಕಡೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಎಷ್ಟಾಯಿತು. ನಿಮ್ಮ ಸಂಬಳ 5,000 ಅಲ್ಲ, ನಿಮ್ಮ ಸಂಬಳ 4,500. ಏಕೆ 500 ರೂಪಾಯಿ ನಿಮ್ಮ ಸಂಬಳವನ್ನು ನೀವು ಎತ್ತಿಟ್ಟಿದ್ದೀರಿ. ನೀವು ಮನೆಗೆ ತೊಗೊಂಡು ಹೋಗೋದು, ನಿಮ್ಮ 4,500 ಸಂಬಳ ಇದ್ದರೆ ಮನೆಯನ್ನು ನಿಭಾಯಿಸ್ತಿದ್ರೆ ತಾನೆ. ನೋಡಿ, ಮನುಷ್ಯನ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ನಾವು 50,000 ಇದ್ದಾಗಲೂ ಕೂಡ ಜೀವನವನ್ನು ಮಾಡಿದ್ದೀವಿ. ಆವಾಗಲೂ ನಮ್ಮ ಹತ್ರ ದುಡ್ಡು ಉಳಿದಿಲ್ಲ. ನಮ್ಮ ಹತ್ರ 5 ಲಕ್ಷ ರೂಪಾಯಿ ಸಂಬಳ ಆಗಿ ನಾವು ಎಲ್ಲ ಕಡೆಯಿಂದ ಸಂಪಾದನೆ ಬಂದರೂ ಕೂಡ ನಮ್ಮ ಹತ್ರ ದುಡ್ಡು ಉಳಿದಿಲ್ಲ. ಆವಾಗಲೂ ನಮ್ಮ ಅವಶ್ಯಕತೆಗಳು ಹಾಗೆ ಇರ್ತವೆ. 50,000ಕ್ಕೂ ಅದೇ ರೀತಿ, 5 ಲಕ್ಷಕ್ಕೂ ಅದೇ ಸ್ಥಿತಿ. ಅದು ಮನುಷ್ಯನ ಮನಸ್ಥಿತಿ. ಆದ್ದರಿಂದ ನಿಮ್ಮ ಸಂಬಳ ಎಷ್ಟೇ ಇರಲಿ, ಅದರ 10% ನಿಮ್ಮ ಸಂಬಳವನ್ನಾಗಿ ಎತ್ತಿಡಿ. ಅದು ನಿಮಗಾಗಿ ದುಡಿತಾ ಇರಲಿ. ಇದು ಶಾಲೆಯಲ್ಲಿ ಹೇಳಿಕೊಡಲಾರ್ದ 2ನೇ ಪಾಯಿಂಟನ್ನು ಮರೆಯಬಾರ್ದು. ಬ್ಯಾಡ್ ಡೆಟ್ಸಿಂದ ದೂರ ಇರಿ, ಕೆಟ್ಟ ಸಾಲಗಳಿಂದ ದೂರ ಇರಿ. ಏನು ಹಿಂಗಂದರೆ, ಯಾವುದೋ ಅನಿವಾರ್ಯತೆಗೆ, ಯಾವುದೋ ಮಗಳ ಬರ್ತ್ಡೇ ಮಾಡಲಿಕ್ಕೆ, ಯಾವುದೋ ಮಗನ ಇನ್ನೊಂದು ಯಾವುದೋ ಇದಕ್ಕೆ, ಅಥವಾ ಅವನಿಗೆ ಬೈಕ್ ಕೊಡಿಸ್ಲಿಕ್ಕೆ ಎಲ್ಲೋ ಸಾಲ ತಗೊಂಡಿರ್ತಾರೆ. ಎರ್ರಾಬಿರ್ರಿ ಬಡ್ಡಿ. ಅದಕ್ಕೆ ಮೊಟ್ಟ ಮೊದಲು ಅಂಥ ಸಾಲವನ್ನು ಹೇಗಾದರೂ ಮಾಡಿ ತೀರಿಸಬೇಕು. ಬ್ಯಾಂಕಿನಲ್ಲಿ ದೊರೆಯುವ ಅಗ್ಗದ ಸಾಲಗಳನ್ನು ಪಡೆದು ಕಡಿಮೆ ಅವಧಿಯಲ್ಲಿ ಕಟ್ಟಲಿಕ್ಕೆ ಸಾಧ್ಯವ ಮಾಡಿಕೊಂಡು, ಹೊರಗಡೆ ಇರುವಂಥ ಕೆಟ್ಟ ಸಾಲಗಳನ್ನೆಲ್ಲ ತೀರಿಸಿ ಕಡಿಮೆ ಸಾಲಗಳನ್ನು ಮಾಡಿ. 7-8 ಕಡೆ ಸಾಲ ನೀವು ಪ್ರತಿ ತಿಂಗಳು ಹಂಚಿ ಹೋಗುವಂಥ ಪರಿಸ್ಥಿತಿ ಇದ್ದರೆ 1 ಅಥವಾ 2 ಅಕೌಂಟ್ ಇರಬೇಕು ಸಾಲವನ್ನು ತೀರಿಸಲಿಕ್ಕೆ. ಅದು ಕೂಡ ಬ್ಯಾಂಕಿನ ಸಾಲಗಳಾಗಿರಬೇಕು, ಕ್ರೆಡಿಟ್ ಕಾರ್ಡ್ ಸಾಲ ಆಗಿರಬಾರ್ದು. ಅಗೇನ್ ಇಟ್ ಇಸ್ ಅ ಕಂಪೌಂಡ್ ಇಂಟ್ರೆಸ್ಟ್. ನಮಗೆ ಬೇಗಲ ಆಮಿಷ ಒಡ್ಡುವುದು ಯಾವುದು ಅಂತ ಕ್ರೆಡಿಟ್ ಕಾರ್ಡು. ಕ್ರೆಡಿಟ್ ಕಾರ್ಡನ್ನು ಬಳಸ್ಲಿಕ್ಕೆ ಭಾಳ ಜಾಣ್ಮೆ ಇರಬೇಕು. ಕ್ರೆಡಿಟ್ ಕಾರ್ಡ್ ಭಾಳ ಅತ್ಯುತ್ತಮವಾದ ಸಾಧನ, 2 ಮಾತೇ ಇಲ್ಲ ಅದು. ಆದರೆ ಅದನ್ನು ಬಳಸಲಿಕ್ಕಿರ್ಬೇಕಂತ ಜಾಣ್ಮೆ ನಮ್ಮ ಹತ್ರ ಇದೆಯಾ, ನಾವು ಅದನ್ನು ಆಲೋಚನೆ ಮಾಡಬೇಕು. ಅದು ಬಹಳಷ್ಟು ಜನರಿಗೆ ಇರೋದಿಲ್ಲ.
ಬ್ಯಾಡ್ ಡೆಟ್ಸ್ ಮಾಡ್ಕೊಳ್ಳಿಕ್ಕೆ ಅದೇ ಕಾರಣ, ಕೆಟ್ಟ ಸಾಲಗಳಿಗೆ ಅದೇ ಕಾರಣ. ಸಾಲ ಮನೆಯನ್ನು ತೆಗೆದುಕೊಳ್ಳಿಕ್ಕೆ ಸಾಲ ಮಾಡ್ತೀರಿ, ಒಳ್ಳೆಯ ಸಾಲ. ಏಕೆಂದರೆ ನಿಮ್ಮ ಮನೆಯ ಮೌಲ್ಯ ವೃದ್ಧಿ ಆಗ್ತಾ ಇರ್ತದೆ. ಅದೇ ನೀವು ಬೆಲೆ ಬಾಳುವ ಕಾರ್ ತೊಗೋತೀರಿ, ನಿಮ್ಮ ಯೋಗ್ಯತೆಯನ್ನು ಮೀರಿದಂಥ ಕಾರ್ ಬೇರೆದವ್ರು ತೋರಿಸ್ಲಿಕ್ಕೆ, ಅದು ಕೆಟ್ಟ ಸಾಲ. ದ ಮನಿ ಗೋಸ್ ಔಟ್ ಆಫ್ ಅವರ್ ಪಾಕೆಟ್ ಇಸ್ ಅ ಬ್ಯಾಡ್ ಡೆಟ್, ಇಟ್ ಈಸ್ ಅ ಲಯಬಿಲಿಟಿ. ಆದ್ದರಿಂದ ಕೆಟ್ಟ ಸಾಲಗಳಿಂದ ಮುಕ್ತರಾಗಿ. ಆಪದ್ಧನ ಅಂತ, ಆಪದ್ಧನ ಅಂದರೆ ಏನಪ್ಪ ಇದು? ಆಪದ್ಧನ ಅಂದರೆ ಎಲ್ಲ ಮನುಷ್ಯನಿಗೆ ಬರುವಂಥ ಅತಿ ದೊಡ್ಡ ಸಮಸ್ಯೆ ಏನಂದರೆ, ಯಾವುದೋ ಒಂದು ಕಾಲಘಟ್ಟದಲ್ಲಿ ಇದ್ದಕ್ಕಿದ್ದ ಹಾಗೆ ನಮಗೆ ಗೊತ್ತಾಗಲಾರದ ಹಾಗೆ ಒಂದು ಮನೆಯಲ್ಲಿ ಎಡವಟ್ಟಾಗಿಬಿಡುತ್ತೆ. ಮನೆಯ ದುಡಿಯುವ ವ್ಯಕ್ತಿ ಅಪಘಾತಕ್ಕೀಡಾಗಿ ಕಾಲು ಮುರ್ಕೊಂಡು ಬಿದ್ದುಬಿಟ್ಟ ಅಂತ. ಆತನ ಮನೆ ನಡಿಬೇಕು, 3 ತಿಂಗಳು ಬೆಡ್ ರೆಸ್ಟ್ ಹೇಳಿದ್ದಾರೆ. ಮನೆ ನಡೆಯೋದು ಹೇಗೆ? ಕಂಡವ್ರ ಹತ್ರ ಸಾಲ ಮಾಡೋಕ್ಕಾಗತ್ತಾ? ಇದಕ್ಕೆ ಎಮರ್ಜೆನ್ಸಿ ಫಂಡ್ ಅಂತಾರೆ. ಎಮರ್ಜೆನ್ಸಿ ಫಂಡ್ ಅಂದರೆ ನಿಮ್ಮ ಸಂಬಳ 50,000 ರೂಪಾಯಿ ಆಗಿದ್ದರೆ ನೀವು 6 ತಿಂಗಳಿಗೆ ಬೇಕಾಗುವಷ್ಟು 3 ಲಕ್ಷ ರೂಪಾಯಿಗಳನ್ನು ಆಪದ್ಧನವಾಗಿ ಎತ್ತಿಡಲೇಬೇಕು. ಆ 3 ಲಕ್ಷ ರೂಪಾಯಿ ಒಂದೇ ಸಲ ಎತ್ತಿಡಲಿಕ್ಕಾಗೋದಿಲ್ಲ. ಪ್ರತಿ ತಿಂಗಳು 5,000 ರೂಪಾಯಿದ ಹಾಗೆ 3 ಲಕ್ಷ ರೂಪಾಯಿ ಆಗುವವರೆಗೂ ಆ ಎಮರ್ಜೆನ್ಸಿ ಫಂಡ್ ಅನ್ನುವುದನ್ನು ಮಾಡಲಿಕ್ಕೆ ಮರೆಯಲೇಬಾರದು. ಇದು ಜೀವನದಲ್ಲಿ ನಾವು ಪಾಲಿಸಬೇಕಾದಂಥ ರೂಲ್ಸ್. ಇದು ನನಗೆ ಗೊತ್ತಾಗಿದ್ದೆ ಯಾವುದು? ಕೋವಿಡ್ ಸಂದರ್ಭದಲ್ಲಿ ಮುಖೇಶ್ ಅಂಬಾನಿಯಿಂದ ಹಿಡಿದು ಈ ದೇಶದ ಭಿಕ್ಷುಕನವರೆಗೂ ಎಲ್ಲರೂ ಕೂಡ ನಿರುದ್ಯೋಗಿಗಳಾಗಿ ಅವರವರ ಮನೆಯಲ್ಲಿ ಕೂತಿದ್ದರು. ಯಾರಿಗೂ ಸಂಪಾದನೆ ಇರಲಿಲ್ಲ. ಆ ಸಂದರ್ಭದಲ್ಲಿಯೂ ಸಂಪಾದನೆ ಮಾಡಿದಂಥವ್ರು ಬೇರೆ ಕಿರಾಣಿ ಅಂಗಡಿ ಅವರೆಲ್ಲ ಇದ್ದಾರೆ. ಆದರೆ ವಾಸ್ತವವಾಗಿ ಇಡೀ ಜಗತ್ತು ತಟಸ್ಥಗೊಂಡಂಥ ಸಮಯ ಅದು ಏನು ಪಾಠವನ್ನು ಕಲಿಸಿ ಹೋಗ್ತು ಅಂತಂದರೆ, ಇಂಥ ದಿನಗಳೂ ನಿಮ್ಮ ಜೀವನದಲ್ಲಿ ಬರಬಹುದು. ಆದ್ದರಿಂದ ನೀವು ಎಂಥ ಕರಾಳ ದಿನಕ್ಕಾಗಿಯೂ ಎಂಥ ಆಪತ್ಕಾಲಕ್ಕಾದರೂ ನೀವು ಮಾನಸಿಕವಾಗಿ ಸನ್ನದ್ಧರಾಗಿರಬೇಕು ಅಂತ ಪಾಠವನ್ನು ಕಲಿಸಿ ಹೋಯಿತು ಕೋವಿಡ್ಡು. ನಾವೆಲ್ಲ ಶಾಪ ಹಾಕ್ತೀವಿ, ನಮಗೆ ಆರೋಗ್ಯಕ್ಕೆ ಭಾಳ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡ್ತೀವಿ. ನಾನಂತೂ ICUನಲ್ಲಿದ್ದಂಥ ಮನುಷ್ಯ 10 ದಿವಸ ವಾಪಸ್ ಬದುಕೇ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದೆ. ಉಸಿರಾಟವೇ ಇಲ್ಲ ಅಂದ್ರೆ ಮನುಷ್ಯ ಎಲ್ಲಿ ಬದುಕ್ತಾನೆ ರೀ? ಅದನ್ನು ಮೀರಿ ನಾವು ಮತ್ತೊಂದು ಜೀವನವನ್ನು ಇವತ್ತು ನಾನು ಬಂದು ನಿಮ್ಮ ಎದುರಿಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಕೋವಿಡ್ ಎಂಥ ಪಾಠವನ್ನು ನಮ್ಗೆ ಹೇಳಿಕೊಟ್ಟಿರ್ಬೋದು, ಆಲೋಚನೆ ಮಾಡಿ ನೋಡಿ. ಅದ್ರ ಜೊತೆಗೆ ದೂರದರ್ಶಿತ್ವವನ್ನು ಯಾವತ್ತೂ ಮೆರೀರಿ. ಈ ನಮ್ಮಲ್ಲಿ ಅತಿ ದೊಡ್ಡ ಸಮಸ್ಯೆ ಈ ಜೂಜಾಟ, ಒಂದಂಕಿ ಲಾಟ್ರಿ ಇವೆಲ್ಲ ಯಾಕೆ ಬರ್ತಾವಂದರೆ ಮನುಷ್ಯನ ವ್ಯಸನಗಳು. ಮನುಷ್ಯನಿಗೆ ದಿಢೀರಂತ ಶ್ರೀಮಂತನಾಗಬೇಕು, ದಿಢೀರಂತ ಸಮಸ್ಯೆ ಪರಿಹಾರ ಆಗಬೇಕು, ದಿಢೀರಂತ ಸಾಲ ತೀರಬೇಕು, ಎಲ್ಲವೂ ದಿಢೀರಾಗಬೇಕು. ಅದು ಮನುಷ್ಯನ ಗುಣ ಎಂದು ಆ ಮಾನಸಿಕ ಸ್ಥಿತಿಯನ್ನು ಇಟ್ಕೋಬೇಡಿ. ಯಾವತ್ತೂ ಕೂಡ ಜೀವನದಲ್ಲಿ ದೂರದರ್ಶಿತ್ವ, ತಾಳ್ಮೆ, ವ್ಯವಧಾನ ಇದ್ದಾಗ ಮಾತ್ರ ಸಮಸ್ಯೆ ಪರಿಹಾರ ಆಗುತ್ತೆ. ಅಂದುಕೊಂಡ ತಕ್ಷಣ ಎಲ್ಲ ಸರಿಯಾಗಿ ಬಿಡೋದಾಗಿದ್ದರೆ ಜಗತ್ತು ಹೀಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ದೂರದರ್ಶಿತ್ವ ಇರಬೇಕು ಅಂದರೆ ನಾನು ಹೇಳಿದಂಥ 5 ಅಂಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದು ಯಾವ ಶಾಲೆಯಲ್ಲೂ ನಿಮಗೆ ಪಾಠ ಹೇಳ್ಕೊಟ್ಟಿಲ್ಲ ಅಂತ ನಾನು ಅನ್ಕೋತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.